ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸ್ವಾತಿ ಎಲ್ಲ ಎಂಪ್ಲಾಯೀಸ್ ಜೊತೆ ಮೀಟಿಂಗ್ ಮಾಡ್ತಾ ಇರ್ತಾಳೆ. ನಾನೊಂದು ಕ್ವಶನ್ ಕೇಳ್ತೀನಿ, ನೀವು ಸರಿಯಾಗಿ ಉತ್ತರ ಹೇಳಬೇಕು. ನಮ್ಮ ಕಂಪನಿ ಸಿಕ್ಕಾಬಟ್ಟೆ ಈ ಕಡೆ ಅಪಾರ್ಟ್ಮೆಂಟ್ಗಳನ್ನು ಹಾಗೆ ಮನೆಗಳನ್ನು ಬಿಲ್ಡ್ ಮಾಡಿದೆ, ಅದರಲ್ಲಿ ನೀವು ಯಾರು ಪರ್ಚೇಸ್ ಮಾಡಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲ ಎಂಪ್ಲಾಯೀಸು ಸಹ ಒಬ್ಬರ ಮುಖ ಒಬ್ಬರು ನೋಡ್ಕೋತಾ ಇರ್ತಾರೆ. ಯಾಕೆ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಏನು ಮೇಡಮ್ ಈ ರೀತಿ ಹೇಳ್ತೀರಾ, ಅವೆಲ್ಲ ತುಂಬ ಕಾಸ್ಟ್ಲಿ ಅಪಾರ್ಟ್ಮೆಂಟ್ಗಳು, ನಮ್ಮಂಥ ಮಿಡಲ್ ಕ್ಲಾಸ್ ಜನ ತೊಗೊಳಕ್ಕಾಗಲ್ಲ, ಇಲ್ಲಿರೋರೆಲ್ಲರೂ ಸಹ ಸೇರಿ ದುಡ್ಡು ಕೊಟ್ಟರು ಸಹ ಆ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಓ ಹೌದಾ ಅಂತ ಯೋಚನೆ ಮಾಡಿಬಿಟ್ಟು, ಓಕೆ ಗೈಸ್ ನೀವು ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ವಂಶಿ ಹತ್ರ ಮಾತಾಡ್ಬೇಕಂತ ಲ್ಯಾಪ್ಟಾಪ್ ತೊಗೊಂಡು ಬರ್ತಾಳೆ. ಹಾಗೆ ವಂಶಿಯವರು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಂತ ಕ್ಯಾಬಿನಿಗೆ ಬರ್ತಿರ್ಬೇಕಾದ್ರೆ, ನಾನು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೀನಿ, ಅದೇನಂತ ಹೇಳಿಬಿಟ್ಟು ಇಲ್ಲಿಂದ ಬೇಗ ಹೊರಡು ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸ್ವಾತಿ ಕೇಳ್ತಾ ಇರ್ತಾಳೆ, ವಂಶಿಯವರೇ ನಮ್ಮ ಕಂಪನಿಯಲ್ಲಿ ಮೇನ್ ಕಸ್ಟಮರ್ ಯಾರು ಅಂತ ಅಂದಾಗ, ಈ ರೀತಿ ನಾನ್ಸೆನ್ಸ್ ಕ್ವಶನ್ ಕೇಳಿ ನಾನು ಟೈಮ್ ವೇಸ್ಟ್ ಮಾಡಬೇಡ, ಯಾರ ಹತ್ರ ದುಡ್ಡಿರುತ್ತೋ ಅವರು ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಾರೆ, ಇಲ್ದಿದ್ದವರು ಹಾಗೆ ಮಿಡಲ್ ಕ್ಲಾಸ್ ಜನ ಆಗಿರೋರು ಬಾಡಿಗೆ ಮನೇಲಿ ಇರ್ತಾರೆ, ಆದರೆ ಮನೆ ಕಟ್ಕೋತಾರೆ, ಇಲ್ಲ ಅಂದ್ರೆ ಇಲ್ಲ, ಈ ರೀತಿ ಎಲ್ಲ ಕ್ವಶನ್ ಕೇಳಿ ಟೈಮ್ ಪಾಸ್ ಮಾಡಬೇಡ, ನನಗೆ ಸಿಕ್ಕಾಬಟ್ಟೆ ಕೆಲಸ ಇದೆ ಅಂತ ಬೈತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾರೆ, ಹಾಗಾದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮನೆ ಯಾವ ರೀತಿ ತಗೋತಾರೆ ಅಂತ ಅಂದಾಗ, ಇದೊಳ್ಳೆ ಸರಿ ಆಯ್ತಲ್ಲ, ದುಡ್ಡಿದ್ರೆ ಬೈ ಮಾಡ್ತಾರೆ, ಇಲ್ಲಾಂದರೆ ಬಾಡಿಗೆ ಮನೇಲಿ ಇರ್ತಾರೆ ಅಂತ ಹೇಳಿದ್ನಲ್ವಾ, ಈ ರೀತಿ ನಾನ್ಸೆನ್ಸ್ ಕ್ವಶನ್ ಎಲ್ಲ ಕೇಳಿ ತಲೆ ತಿನ್ಬೇಡ, ಹೊರಟೋಗು ಅಂತ ಅಂದಾಗ, ಪ್ಲೀಸ್ ವಂಶಿಯವರೇ ಸ್ವಲ್ಪ ನಿಧಾನವಾಗಿ ನನ್ನ ಮಾತನ್ನ ಕೇಳಿ ಅಂತ ಅಂದಾಗ, ಬೇಗ ಅದೇನು ಹೇಳು ಅಂತ ಹೇಳ್ತಾ ಇರ್ತಾರೆ. ಸ್ವಾತಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ವಂಶಿಯವರೇ, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಕ್ಚುಲಿ 80 to 90% ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ದೇಶದಲ್ಲಿ ಇದ್ದಾರೆ, ಅಂದರೆ ಸ್ಟ್ಯಾಂಡರ್ಡ್ ಪೀಪಲ್ಸ್ ಇದ್ದಾರೆ. ಸೊ ಇವರಿಗೇಕೆ ನಾವು ಕಡಿಮೆ ಬಜೆಟಲ್ಲಿ ಮನೆ ಕಟ್ಕೊಡಿಸ್ಬಾರ್ದು ಅಂತ ಅಂದಾಗ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ನೀವೇ ಸ್ವಲ್ಪ ಯೋಚನೆ ಮಾಡಿ ವಂಶಿಯವರೇ, ಕಸ್ಟಮರ್ ಬೇಸು ತುಂಬ ಚಿಕ್ಕದಾಗಿದೆ, ನಮಗೆ ದುಡ್ಡಿರೋರಿಗೆ 1000 ಜನ ಸಿಗ್ತಾರೆ, ಆದರೆ ಬಡವ್ರಿಗೆ ಯಾರು ಸಹ ಇಂಥ ಆಪರ್ಚುನಿಟಿ ಕೊಡಲ್ಲ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ, ನಾವೇನಕ್ಕೆ ನಮ್ಮ ಕಂಪನಿ ಕಡೆಯಿಂದ ಮನೆ ಕಟ್ಟಿಸ್ಕೊಡ್ಬಾರ್ದು, ಕಡಿಮೆ ಬಜೆಟಲ್ಲಿ ಮನೆ ಕಟ್ಟಿಸ್ಕೊಟ್ಟು ಹಾಗೆ ಕಡಿಮೆ EMIಲಿ ಕಟ್ಟೋ ರೀತಿ ನಾವು ಮಾಡಿದರೆ ಖಂಡಿತ ಅವ್ರಿಗೂ ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮ ಕಂಪನಿ ಸಹ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಈ ಐಡಿಯಾ ಯಾವ ರೀತಿ ಇದೆ ಅಂತ ಅಂದಾಗ ವಂಶಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಐಡಿಯಾನು ತುಂಬ ಚೆನ್ನಾಗಿದೆ, ಸರಿ ಆಯಿತು, ನಾನು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಫರ್ದರ್ ಇಂಪ್ಲಿಮೇಷನ್ ಏನು ಮಾಡಬೇಕಂತ ಹೇಳ್ತೀನಿ ಅಂತ ಅಂದಾಗ, ಓ ಮೈ ಗಾಡ್, ನಾನು ಕೊಟ್ಟಿರೋ ಐಡಿಯಾ ನಿಮಗೆ ಇಷ್ಟ ಆಯಿತಾ, ಪರವಾಗಿಲ್ಲ ಸ್ವಾತಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ವಂಶಿಯವರೇ ಬರಲ್ಲ ಅಂತ ಅನ್ಬೇಕಾದ್ರೆ, ಕೈ ಮುಗಿದು ಮೊದಲು ಹೋಗು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ವಾಪಸ್ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ನಿಮಗೇನಾದರೂ ಡಿಸಿಷನ್ ತೊಗೋಬೇಕಾದ್ರೆ ಕಷ್ಟ ಆದರೆ ಈ ಸ್ವಾತಿನ ಮೀಟ್ ಮಾಡಿ ತುಂಬ ಯೋಚನೆ ಮಾಡಿ ಒಂದು ಐಡಿಯಾ ಕೊಡ್ತೀನಿ ಅಂತ ಅಂದಾಗ, ಬಾಯಿ ಮುಚ್ಕೊಂಡು ಹೋಗ್ತೀವಿ ಇಲ್ವೋ ಅಂತ ಎದುರಿಸ್ತಿರ್ಬೇಕಾದ್ರೆ, ಸರಿ ಸರಿ ಬರ್ತೀನಿ ಅಂತ ನಗಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗೀತಾ ಮತ್ತು ಕುಮಾರ ಇಬ್ಬರು ಸಹ ನಿತಿನ ಒಳಗಡೆ ಕೂರಿಸ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಏನು ವಿಷಯ ಇಲ್ಲಿವರೆಗೂ ಬಂದಿದೆಯಾ ಮಗ ಅಂತ ಕುಮಾರ ಕೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ ಕುಮ್ಮಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಕಡೆ ಫ್ಯಾಷನ್ ಡಿಸೈನರು ಕಾಂಪಿಟೇಷನ್ ನಡೀತಿದೆ ಕಣೋ, ಅದಕ್ಕೆ ನೀವಿಬ್ರು ಭಾಗವಹಿಸಿ ಅದನ್ನ ಹೇಳಕ್ಕೆ ಬಂದೆ ಅಂತ ಅಂದಾಗ ಇವರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಕುಮಾರ ಹೇಳ್ತಾ ಇರ್ತಾನೆ, ಏನು ಮಗ ಈ ರೀತಿ ಹೇಳ್ತಿದ್ಯಾ, ಫ್ಯಾಷನ್ ಡಿಸೈನರ್ ನನ್ನ ಕೈಲೆಲ್ಲ ಮಾಡೋಕ್ಕಾಗಲ್ಲ ಕಣೋ, ಅದೆಲ್ಲ ದೊಡ್ಡ ದೊಡ್ಡವ್ರು ಮಾಡೋದು, ನಾನು ಚಿಕ್ಕ ಪುಟ್ಟ ಟೈಲರ್ ಕಣೋ, ಸ್ಟಿಚಿಂಗ್ ಮಾಡೋನು, ನನ್ನ ಕೈಲಿ ಆಗಲ್ಲ ಅಂತ ಅನ್ಬೇಕಾದ್ರೆ, ಕುಮ್ಮಿ ನಿನ್ನ ಟ್ಯಾಲೆಂಟ್ ಏನು ಅಂತ ನಿನಗೆ ಗೊತ್ತಿಲ್ಲ ಕಣೋ, ನಿನ್ನೆಂಥ ಟ್ಯಾಲೆಂಟ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡು, ದೊಡ್ಡವರ ಪ್ರೈಸ್ ಗೆಲ್ಲಬೇಕು ಅಂತ ಏನಿಲ್ಲ ಕಣೋ, ಅಷ್ಟಕ್ಕೆ ಇದ್ರಲ್ಲಿ ಏನಾದ್ರು ಗೆದ್ದರೆ 5 ಲಕ್ಷ ದುಡ್ಡು ಕೊಡ್ತಾರೆ ಕಣೋ, ಇದರಲ್ಲಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು, ಅದಕ್ಕೆ ಹೇಳೋಣ ಅಂತ ಬಂದೆ ಅಂತ ಅಂದಾಗ ಗೀತಾ ಯೋಚನೆ ಮಾಡ್ತಾ ಇರ್ತಾಳೆ, ನಾವೇನಾದರೂ ಇದರಲ್ಲಿ ವಿನ್ ಆದರೆ 5 ಲ್ಯಾಕ್ ಬರುತ್ತೆ, ಇದರಿಂದ ಪ್ರೀತಿ ಮತ್ತು ಮೇಘ ಎಜುಕೇಷನು ಹಾಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೋದು ಅಂತ ಯೋಚನೆ ಮಾಡಿಬಿಟ್ಟು, ಮಾವ ಒಪ್ಕೊಳ್ಳಿ ಮಾವ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಿರುತ್ತೆ. ಅಲ್ಲ ಗೀತಾ, ಇದೆಲ್ಲ ನನ್ನಿಂದ ಸಾಧ್ಯನಾ ಅಂತ ಕೇಳಬೇಕಾದ್ರೆ, ಖಂಡಿತ ಮಾವ ಸಾಧ್ಯ ಆಗುತ್ತೆ, ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅನ್ಬೇಕಾದ್ರೆ ನಿತಿನು ಸಹ, ಹೌದು ಮಗ, ಇದರಿಂದ ದುಡ್ಡು ಬಂದರೆ ನಿಮಗೆ ಖಂಡಿತ ಎಷ್ಟೋ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ನಾನು ಬಂದೆ, ಒಪ್ಕೊಳ್ಳೋ, ನಿನಗೇನಾದರೂ ಸಹಾಯ ಬೇಕು ಅಂತಂದರೆ ನಾನು ಮಾಡ್ತೀನಿ ಕೊಡು, ನಾನಿದ್ದೀನಿ, ಪ್ಲೀಸ್ ಒಪ್ಕೊಳ್ಳೋ ಅಂತ ಅಂದಾಗ, ಸರಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಡಿಸೈನ್ ಮಾಡಬೇಕು, ಹಾಗೆ ಡಿಸೈನ್ ಮಾಡಿರೋ ಬಟ್ಟೆನ ಅವ್ರು ಹಾಕ್ಕೋಬೇಕು, ಆವಾಗ ಅದರಲ್ಲಿ ವಿನ್ ಆದವ್ರಿಗೆ 5 ಲ್ಯಾಕ್ ಕೊಡ್ತಾರೆ ಕಣೋ, ಇದರಲ್ಲಿ ಖಂಡಿತ ನೀನು ಗೆದ್ದೇ ಗೆಲ್ತೀಯ, ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತ 5 ಲ್ಯಾಕ್ ನಿಂದೇ ಆಗುತ್ತೆ ಅಂತ ಅಂದಾಗ, ಕೊಮ್ಮಿ ಸರಿ ಅಂತ ಒಪ್ಕೊಂಡಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಗೀತಾ ಮತ್ತು ಕುಮಾರ ಮನೆಗೆ ಬಂದು ಮೇಘನ ಕರಿತಿರ್ಬೇಕಾದ್ರೆ, ಅಕ್ಕ ಬಾವ ಈಗ ಬಂದ್ರಾ, ಏನು ಕರಿತಿದ್ದೀರಾ ಅಂತ ಅಂದಾಗ, ನಿನಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ ಫಿಲ್ ಮಾಡೋಕ್ಕೆ ಬರುತ್ತಾ ಅಂತ ಅಂದಾಗ, ಹ್ಞೂ ಅಕ್ಕ ಬರುತ್ತೆ ಅಂತ ಅಂದಾಗ, ನಾವೊಂದು ಈ ಥರ ಡಿಸೈನರ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದೀವಿ, ಪ್ಲೀಸ್ ಈ ಫಾರ್ಮ ಫಿಲ್ ಮಾಡಿಕೊಡು ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಆನ್ಲೈನಲ್ಲಿ ಚೆಕ್ ಮಾಡ್ತಿರ್ಬೇಕಾದ್ರೆ, ಇದು ದೊಡ್ಡ ಫ್ಯಾಷನ್ ಶೋ ಅಕ್ಕ ಬಾವ, ಇದರಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಭಾಗವಹಿಸ್ತಾ ಇರ್ತಾರೆ, ಜೊತೆಗೆ ಅವರು ದೊಡ್ಡ ದೊಡ್ಡ ಡಿಸೈನ್ ಬಟ್ಟೆನ ಸೆಲೆಕ್ಟ್ ಮಾಡಬೇಕಾದ್ರೆ ಮಾಡೆಲ್ಗಳು ಹಾಕ್ಕೊಂಡು ರ್ಯಾಂಪ್ ಪ್ಯಾಕ್ ಮಾಡ್ತಾರೆ ಅಂತ ಅಂದಾಗ ಇವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟಕ್ಕೂ ಮತ್ತೆ ಹೇಳ್ತಾ ಇರ್ತಾರೆ, ಡಿಸೈನ ಸೆಲೆಕ್ಟ್ ಮಾಡಿ ಭಾವ ಅಂತ ಅನ್ಬೇಕಾದ್ರೆ, ಬೇಡ ಯಾಕೋ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಈ ಕೆಲಸ ನನ್ನ ಕೈಲಿ ಆಗಲ್ಲ ಅಂತ ಅನಿಸುತ್ತೆ, ಏನು ಮಾಡೋದು ಗೀತಾ ಅಂತ ಅಂದಾಗ,
ಅವ ಟೆನ್ಷನ್ ತೊಗೋಬೇಡಿ ಪ್ಲೀಸ್, ನಿಮ್ಮ ಕೈಲಿ ಆಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾವು ಮುಂದೆ ಹೋಗೋಣ ಅಂತ ಅಂದಾಗ, ನೋಡಿ ಹೋದ ವರ್ಷ ಇವರು ವಿನ್ ಆಗಿದ್ದರು ಅಂತ ಒಬ್ಬರು ಫೋಟೋನ ತೋರಿಸ್ತಿರ್ಬೇಕಾದ್ರೆ ಈ ರೀತಿ ಬಟ್ಟೆ ಬೇಕಾದ್ರೆ ನಾನು ಹೊಲಿತೀನಿ ಅಂತ ಅಂದಾಗ, ಈ ಕಡೆ ನೀವು ಊರಲ್ಲೆಲ್ಲ ಎಂತೆಂಥ ಡಿಸೈನ್ ಮಾಡ್ತಾಯಿದ್ರಿ, ಎಲ್ಲ ಹೆಣ್ಮಕ್ಳು ಸಹ ನಿಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊತಿದ್ರು ಅಂದಮೇಲೆ ಖಂಡಿತ ಆಗುತ್ತೆ, ಪಾಸಿಟಿವ್ ಆಗಿ ನಾವು ಮುಂದೆ ನುಗ್ಗೋಣ. ಬೇಗ ನೀನು ಅಪ್ಲಿಕೇಶನ್ ಫಾರ್ಮ್ನ ಆನ್ಲೈನಲ್ಲಿ ಫಿಲ್ ಮಾಡು ಅಂತ ಗೀತಾ ಹೇಳ್ತಾ ಇರ್ತಾಳೆ. ಈಗ ಮೇಘನು ಸಹ, ಭಾವ ನಿಮಗೆ ಯಾವಾಗಲೂ ನಾನು ಸಪೋರ್ಟಿವ್ ಆಗಿರ್ತೀನಿ, ನಿಮಗೇನು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ, ಕೊನೆವರೆಗೂ ಈ ಉತ್ಸಾಹನ ಇದೇ ರೀತಿ ಇಟ್ಕೊಳ್ಳಿ ಅಂತ ಅಂದಾಗ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದಮೇಲೆ ಖಂಡಿತ ನಾನು ಈ ಕಾಂಪಿಟೇಷನಲ್ಲಿ ಭಾಗವಹಿಸ್ತೀನಿ ಅಂತ ಮಾತಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಪದ್ಮ ಮತ್ತು ಅಜ್ಜಿ ಬರ್ತಾರೆ. ಏನೆಲ್ಲ ಖುಷಿಯಾಗಿ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಅಂದಾಗ, ಗೀತಾ ಹೇಳ್ತಾ ಇರ್ತಾಳೆ, ನಾವೊಂದು ಸ್ಪರ್ಧೆಯಲ್ಲಿ ಅಮ್ಮ ಭಾಗವಹಿಸಿದ್ದೀವಿ, ಅಲ್ಲೇನಾದರೂ ವಿನ್ ಆಯಿತು ಅಂತ ಅಂದರೆ 5 ಲಕ್ಷ ದುಡ್ಡು ಕೊಡ್ತಾರೆ, ಜೊತೆಗೆ ನಾವು ಹೊಲ್ದಿರೋ ಬಟ್ಟೆನ ಮಾಡಲ್ಸ್ಗಳು ಹಾಕ್ಕೊಂಡು ಗೆದ್ದರೆ ಇನ್ನೂ ತುಂಬ ಖುಷಿ ಪಡ್ತಾರೆ ಅಂತ ಅಂದಾಗ, ಓ ಹೌದಾ, ಎಂಥ ಖುಷಿ ವಿಚಾರ ಹೇಳಿದೆ, ದೇವ್ರ ದಯಿಂದ ನೀವಿಬ್ಬರು ಗೆದ್ದರೆ ಅಷ್ಟೇ ಸಾಕು, ದೇವರಿಗೊಂದು ತುಪ್ಪ ದೀಪನ ಹಚ್ಚುತ್ತೇನೆ ಅಂತ ಅಂದಾಗ, ಹೌದು ಕಣೆ, ಇವರಿಬ್ಬರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಅಜ್ಜಿ ಸಹ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ತಾತ ಮಾತಾಡ್ತಿರ್ಬೇಕಾದ್ರೆ ವಂಶಿ ಬರ್ತಾನೆ. ಯಾಕೋ ಇನ್ನೂ ನಿದ್ದೆ ಮಾಡಿಲ್ವ, ಯಾಕೋ ನಿದ್ದೆ ಬಂದಿಲ್ವಾ ಅಂತ ಅಂದಾಗ, ಇಲ್ಲ ತಾತ ಸ್ವಾತಿ ಎಲ್ಲಿ ಅಂತ ಅನ್ಬೇಕಾದ್ರೆ, ಯಾಕೋ ಸ್ವಾತಿ ಬೇಕನೋ, ಅವಳು ನನಗೆ ಹಾಲು ತರಕ್ಕೆ ಹೋಗಿದ್ದಾಳೆ ಕಣೋ ಅಂತ ಅನ್ಬೇಕಾದ್ರೆ, ಸ್ವಾತಿ ಏನು ಬೇಡ, ಒಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದ್ರ ಒಪಿನಿಯನ್ ಕೇಳೋಕ್ಕೆ ಬಂದಿದ್ದೀನಿ, ನೀವು ಅದು ಒಪಿನಿಯನ್ ಹೇಳಿ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ಏನು ಮಾತಾಡ್ತಿದ್ದಾರೆ ಅಂತ ದೂರ ನಿಂತು ಕೇಳ್ಕೊತಿರ್ಬೇಕಾದ್ರೆ ವಂಶ ಹೇಳ್ತಿರ್ತಾನೆ, ಕಡಿಮೆ ಬಜೆಟಲ್ಲಿ ಬಡವ್ರಿಗೆಲ್ಲ ನಾನು ತುಂಬ ಕ್ವಾಲಿಟಿ ಆಗಿರೋ ಮನೆನ ಕಟ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ಕಡಿಮೆ EMI ಸಹ ಅವ್ರಿಗೆ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಇದರಲ್ಲಿ ಒಪಿನಿಯನ್ ಏನಿದೆ ಅಂತ ಅಂದಾಗ ಅಜ್ಜಿ ತಾತನಿಗೆ ಖುಷಿ ಆಗ್ತಿದ್ರೆ, ಈ ಕಡೆ ಸ್ವಾತಿ ಬಾಯಿ ಮೇಲೆ ಬೆರಳಿಟ್ಕೊಂಡು ನನ್ನ ಐಡಿಯಾನ ಇವರು ಆತನ ಹತ್ರ ಹೇಳ್ಕೊಂಡು ಜಂಬ ಕೊಚ್ಕೋತಿದ್ದಾರೆ ಅಂತ ಮಾತಾಡ್ಕೊತಿರ್ಬೇಕಾದ್ರೆ, ತಾತ ಐಡಿಯಾ ತುಂಬ ಚೆನ್ನಾಗಿದೆ ಕಣ ಅಂತ ಅಂದಾಗ, ಹೌದು ತಾತ, ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಹಾಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಎಲ್ಲ ನಮ್ಮ ಕಂಪ್ನಿಗೆ ಆ್ಯಡ್ ಆಗ್ತಾರೆ, ಕಸ್ಟಮರ್ ಸಹ ಜಾಸ್ತಿ ಆಗ್ತಾರೆ ಅಂತ ಅಂದಾಗ, ತುಂಬ ಚೆನ್ನಾಗಿದೆ ಐಡಿಯಾ ಅಂತ ಅಜ್ಜಿ ತಾತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಕೊಟ್ಟಿರೋ ಐಡಿಯಾನ ತಾತನ ಹತ್ರ ಹೇಳಿ ಶಬಾಷ್ ಅಂತ ಅನ್ಸ್ಕೊತಿದ್ದೀರಾ, ಮಾಡ್ತೀನಿ ಇರಿ ಅಂತ ಅಂದ್ಬಿಟ್ಟು ಬರ್ತಿರ್ಬೇಕಾದ್ರೆ, ಸ್ವಾತಿನ ನೋಡಿ, ತಾತ ನೀವು ಹಾಲು ಕುಡಿದು ಟ್ಯಾಬ್ಲೆಟ್ ತೊಗೊಳ್ಳಿ, ನನಗೆ ನಿದ್ದೆ ಬರ್ತಿದೆ ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ತಾತ ಹಾಲು ತೊಗೊಳ್ಳಿ, ಏನು ವಂಶಿಯವ್ರು ಮಾತಾಡ್ತಿದ್ರಲ್ಲ ಅಂತ ಅಂದಾಗ, ವಂಶಿ ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ, ನನಗೊಂದು ಅದನ್ನು ಕೇಳಿ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ತಾತ ಹೇಳ್ತಾ ಇರ್ತಾರೆ. ಏನದು ಗುಡ್ ನ್ಯೂಸ್ ಅಂತ ಕೇಳಬೇಕಾದ್ರೆ, ನಮ್ಮ ವಂಶಿ ಒಂದು ದೊಡ್ಡ ಕಂಪನಿನ ಸ್ಟಾರ್ಟ್ ಮಾಡ್ತಿದ್ದಾನೆ, ಸೊ ಅದಕ್ಕಾಗಿ ಆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಮಿಡಲ್ ಕ್ಲಾಸ್ ಜನಗಳಿಗೆ ಕಡಿಮೆ EMI ಮನೆ ಕೊಟ್ಕೊಡ್ಬೇಕಂತೆ, ಹಾಗೆ ಒಳ್ಳೆ ಕ್ವಾಲಿಟಿರೋ ಮನೆಯೂ ಕಟ್ಕೊಡ್ತಾನಂತೆ, ಇದರಿಂದ ಕಸ್ಟಮರ್ ಜಾಸ್ತಿ ಆಗುತ್ತೆ, ನನಗಂತೂ ಖುಷಿ ಆಯಿತು, ಇಂಪ್ಲಿಮೆಂಟೇಷನ್ ಆದಷ್ಟು ಬೇಗ ನೀನು ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ, ವಾ ವಂಶಿಯವರೇ ಸಾಕಾಗಿದೆ, ನಿಮ್ಮ ಐಡಿಯಾ ಸೂಪರು, ಅಷ್ಟಕ್ಕೂ ತಾತ ಈ ಐಡಿಯಾನ ಕೊಟ್ಟವ್ರು ಯಾರು ಅಂತ ನಿಮ್ಮ ಮೊಮ್ಮಗನ ಕೇಳಿ ಅಂತ ಅಂದಾಗ, ಅಜ್ಜಿ ತಾತನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ತಾತ ಹೇಳ್ತಾ ಇರ್ತಾರೆ, ಏನು ಇಂಥ ಒಳ್ಳೆ ಗುಡ್ ನ್ಯೂಸ್ ಐಡಿಯಾನ ಕೊಟ್ಟಿದ್ದು ಸ್ವಾತಿನ, ನನಗಂತೂ ತುಂಬ ಖುಷಿ ಆಗ್ತಿದೆ, ನೀನು ನೋಡಿದ್ರೆ ಸ್ವಾತಿ ಆಫೀಸಿಗೆ ಬರಬೇಡ ಅಂತ ಹೇಳ್ತಿದ್ದಲ್ಲ, ನೋಡು ಎಂಥ ಗುಡ್ ನ್ಯೂಸ್ ಕೊಟ್ಟಳು, ಹಾಗೆ ಎಂಥ ಐಡಿಯಾ ಕೊಟ್ಟಿದ್ದಾಳೆ ಅಂತ ಅಂದಾಗ, ಸುಮ್ಮನೆ ತಾತ, ಇವಳು ಕೊಟ್ಟಿದ ತಕ್ಷಣ ಎಲ್ಲ ಆಗಿಬಿಡುತ್ತಾ, ಆಫೀಸಲ್ಲೂ 100 ಜನ ಈ ಥರ ಐಡಿಯಾ ಕೊಡ್ತಾರೆ, ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗುತ್ತಾ, ಅದೆಲ್ಲ ಇಂಪ್ರೂವ್ ಮಾಡೋಕ್ಕಾಗುತ್ತಾ ಅಂತ ಅನ್ಬೇಕಾದ್ರೆ, ತಾತ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸೇ ಹೇಳಲಿಲ್ಲ, ಈ ರೀತಿ ಇವ್ರು ಮಾಡ್ತಾರಲ್ಲ ಅಂತ ಅನ್ಬೇಕಾದ್ರೆ, ಏನು ನಿನಗೇನೊಂದು ಥ್ಯಾಂಕ್ಸ್ ಹೇಳಬೇಕಾ, ಹಾಗೆ ನಿನ್ನನ್ನು ಹೊಗಳ್ಬೇಕಾ, ಹೊಗಳಿದ್ರೆ ಇಡೀ ಪೂರ್ತಿ ದಿನ ನೀನು ಅದನ್ನೇ ಹೇಳ್ಕೊಂಡು ತಿರ್ಗಾಡ್ತಿರ್ತೀಯ, ನನಗೆ ಗೊತ್ತಿಲ್ವಾ ನೀನು ಅಂತ ಅನ್ಬೇಕಾದ್ರೆ, ನಾನೇನು ಹಂಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಕೋಳು ಜಗಳ ಮಾಡ್ತಿರ್ಬೇಕಾದ್ರೆ, ಅಜ್ಜಿ ತಾತ ಅವರಿಬ್ಬರೂ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ಅಜ್ಜಿ, ಸಾಕು ನಿಮ್ಮ ನಿಲ್ಲಿಸಿರೋ ಕೋಳು ಜಗಳನ, ನನಗೂ ನೋಡಿ ನೋಡಿ ಸಾಕಾಗಿದೆ, ಆದರೂ ಸ್ವಾತಿ ಆಫೀಸ್ಗೆ ಹೋಗಿ ಕೆಲವೇ ದಿನಗಳಲ್ಲಿ ಇಂಥ ಐಡಿಯಾ ಕೊಟ್ಟಿದ್ದಾಳಲ್ಲ, ನನಗಂತೂ ಖುಷಿ ಆಗ್ತಿದೆ ಅಂತ ಅಂದಾಗ, ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಜ್ಜಿ ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಐಡಿಯಾಸ್ ಇದೆ, ಆದರೆ ಕೊಡೋಕೆ ಹೋದರೆ ವಂಶಿಯವ್ರು ಕೇಳಲ್ಲ, ಅದಷ್ಟಕ್ಕೂ ನಾನು ಆಫೀಸ್ನ ಮ್ಯಾನೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ ನನಗಿದೆ, ಅಕಸ್ಮಾತ್ ನಾನೇನಾದರೂ ಆ ರೀತಿ ಮಾಡಿಬಿಟ್ರೆ ವಂಶಿಯವರು ಫಾರಿನ್ಗೆ ಓಡೋಗ್ಬಿಡ್ತಾನೆ, ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತ ಅಂದಾಗ, ತಲೆ ಮೇಲೆ ಕೈ ಹೊತ್ಕೊಂಡು ವಂಶಿ ಗುರಾಯಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಏನು ನೀನು ಐಡಿಯಾ ಕೊಡ್ತೀಯಾ, ಏನು ನನ್ನ ಆಫೀಸ್ನ ನೀನು ಮ್ಯಾನೇಜ್ ಮಾಡ್ಕೋತೀಯಾ, ನಿನ್ನ ಕೈಲೇನಾದರೂ ಕೊಟ್ಟೆ ಒಂದೇ ದಿನಕ್ಕೆ ಬೀಗ ಹಾಕಿಸ್ಬಿಡ್ತೀಯಾ ಅಂತ ಅಂದಾಗ, ಏನು ಚಾಲೆಂಜ್ ಮಾಡ್ತೀರಾ, ನೋಡ್ತಾ ಇರಿ, ನಿಮಗೆ ಇನ್ಮೇಲೆ ಯಾವ ಐಡಿಯಾನೂ ಕೊಡಲ್ಲ, ನೀವೇ ನನ್ನನ್ನು ಸ್ವಾತಿ ಪ್ಲೀಸ್ ಒಂದು ಐಡಿಯಾ ಕೊಡು ಅಂತ ನನ್ನಿಂದೆ ಸುತ್ತಬೇಕು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ, ಏನೋ ನಾನು ಇಷ್ಟು ದೊಡ್ಡ ಕಂಪ್ನಿ ಕಟ್ಟಿರೋನು ನಿನ್ನಿಂದೆ ಸುತ್ತೀನಿ, ನಾನು ನೋಡೋಣ ಚಾನ್ಸೇ ಇಲ್ಲ ಅಂತ ಅಂದಾಗ, ಬೇಕಾದರೆ ನೋಡಿ ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೋತೀನಿ ಅಂತ ಅಂದಾಗ, ಮೊದಲು ಚೇಂಜ್ ಮಾಡ್ಕೊ ಅಂತ ಅಂದಾಗ, ಇಲ್ಲ ಖಂಡಿತ ನೀವೇ ಸೋಲೋದು, ಆ ರೀತಿ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಹೊರಟೋಗು ಅಂತ ಅಂದಾಗ, ಏನು ಮಾಡ್ತೀರಾ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ಸಿಕ್ಕಿದ್ದನ್ನ ಕೈಗೆ ತಾಂಡು ಓಡಿಸಾಡ್ಕೊಂಡು ಸ್ವಾತಿನ ಆ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ, ಅಜ್ಜಿ ತಾತ ಅವರಿಬ್ಬರು ಪ್ರೀತಿನ ನೋಡಿ ಈ ಕಡೆ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ.
ಇನ್ನೊಂದು ಕಡೆ ಕುಮಾರ ತನ್ನ ಮೊಬೈಲಲ್ಲಿ ಯಾವ ರೀತಿ ಡಿಸೈನ್ ಇರ್ಬೋದು ಬಟ್ಟೆ ಅಂತ ನೋಡ್ತಾ ಇರಬೇಕಾದ್ರೆ ಎಷ್ಟು ನೋಡಿದರೂ ಸಹ ಆ ಡಿಸೈನ್ ತೋರಿಸಲೇ ಬರೀ ಹುಡುಗಿರ ಪಿಕ್ಚರ್ ತೋರಿಸ್ತಿರ್ಬೇಕಾದ್ರೆ ಅಲ್ಲ ಈ ಮೊಬೈಲಲ್ಲಿ ಏನಾಗಿದೆ ಫ್ಯಾಷನ್ ಡಿಸೈನಿಗೆ ಯಾವ ರೀತಿ ಬಟ್ಟೆ ಹೊಲಿಬೇಕು ಅಂತ ನೋಡೋಣ ಅಂತ ಹೋಗ್ತಾ ಇದ್ರೆ ಬರೀ ಹುಡುಗರ ಫೋಟೋನೇ ಇದೆಯಲ್ಲ ಇದೊಳ್ಳೆ ಸರಿ ಆಯಿತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೀತಾ ಬರ್ತಾಳೆ. ಅವ ಏನು ಮಾಡ್ತಿದ್ರಿ ಅಂತ ಅಂದಾಗ ಏನೂ ಇಲ್ಲ ಅಂತ ಅಂದಾಗ ಏನೋ ಫೋನ್ ನೋಡ್ತಾ ಇದ್ರಲ್ಲ ಫೋನ್ ಕೊಡಿ ಅಂತ ಅಂದಾಗ ನನ್ನ ಫೋನಲ್ಲಿ ಏನಿದೆ ಬಿಡು ಅಂತ ಅಂದಾಗ ಇವಾಗೇನು ಕೊಡ್ತೀರಾ ಇಲ್ವಾ ಅಂತ ಫೋನ್ ಇಸ್ಕೊಂಡು ನೋಡಿದಾಗ ಬರೀ ಹುಡುಗಿರ ಪಿಕ್ಚರ್ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಓಹೋ ಫ್ಯಾಷನ್ ಡಿಸೈನಿಗೆ ಯಾವ ರೀತಿ ಬಟ್ಟೆ ಹೊಲಿಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡ್ರೆ ಈ ಗೀತಾ ಯಾವಾಗಲೂ ಕಿರಿಕ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಈ ಥರ ಹುಡುಗಿನ ನೋಡಿ ಕಣ್ ತುಂಬಿಸ್ಕೊತಿದ್ದೀರಾ ಹೋಗಿ ಮಾವ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕುಮಾರ ಕೈ ಹಿಡ್ಕೊತಾನೆ. ಕೈ ಹಿಡ್ಕೊಂಡಿದ್ದೆ ನೋಡಿ ಅವಳಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗಿ ಕುಮಾರನ ಕಡೆಗೆ ತಿರುಗಿ ನೋಡ್ತಿರ್ಬೇಕಾದ್ರೆ ಇಂಥ ಸುಂದರವಾಗಿರೋ ಹೆಂಡ್ತಿನ ನನ್ನ ಮನೇಲಿ ಇಟ್ಕೊಂಡು ಬೇರೆ ಹುಡುಗಿನ ನೋಡ್ತೀನ ಗೀತಾ ನಿನಗಿನ್ನ ನನಗೆ ಯಾವ ಹುಡುಗಿನೂ ಬೇಡ ಕಣೆ ಅಂತ ಅನ್ಬೇಕಾದ್ರೆ ನಾಚಿಕೆ ಆಗ್ತಿದೆ ಪ್ಲೀಸ್ ಬಿಟ್ಬಿಡಿ. ಹಾಗೆ ಮನೇಲಿ ಯಾರಾದರೂ ಬರ್ತಾರೆ ಅಂತ ಅಂದಾಗ ಬರಲಿ ಬಿಡು ನೋಡಿದರೆ ಏನು ಮಾಡ್ತಾರೆ ನನ್ನ ಹೆಂಡ್ತಿ ತಾನೇ ನಾನು ಮುದ್ದು ಮಾಡ್ತಾ ಇರೋದು ಪಕ್ಕದ ಮನೆ ಹೆಂಡ್ತಿನೇನಲ್ವಲ್ಲ ಅಂತ ಅವಳಿಗೆ ಮುತ್ತು ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಮೇಘ ಬಂದುಬಿಟ್ಟು ಅಕ್ಕ ಅಂತ ಅಂದಾಗ ಅಯ್ಯೋ ನಾನು ನೋಡಬಾರ್ದು ನಾನು ನೋಡಿಬಿಟ್ಟೆ ಸಾರಿ ಸಾರಿ ಅಂತ ಓಡೋಗ್ತಿರ್ಬೇಕಾದ್ರೆ ಪ್ಲೀಸ್ ಮಾವ ಬಿಡಿ ಮೇಘ ಏನಾದರೂ ತಪ್ಪಾಗಿ ತಿಳ್ಕೊಂಡು ಅಜ್ಜಿ ಅಮ್ಮನಿಗೆ ಹೇಳಿದರೆ ಏನು ಅಂದ್ಕೊಳ್ಳಲ್ಲ ಅಂತ ಅಂದಾಗ ರಾಂಗ್ ಟೈಮಲ್ಲಿ ಬಂದರೆ ಇದೇ ರೀತಿ ಆಗೋದು ನೋಡಿದರೆ ನೋಡಲಿ ಬಿಡು ಅಂತ ಮತ್ತೆ ಮುತ್ಕೊಡೋಕೆ ಹೋಗ್ತಿರ್ಬೇಕಾದ್ರೆ ಕುಮಾರನ ದೂಕಿ ಗೀತಾ ಓಡೋಗ್ತಾ ಇದ್ರೆ ಕುಮಾರನಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ವಂಶಿಗೆ ಅಂತ ಊಟ ತಿಂಡಿ ಸ್ನ್ಯಾಕ್ಸ್ ಎಲ್ಲನೂ ಸಹ ರೆಡಿ ಮಾಡ್ತಿರ್ಬೇಕಾದ್ರೆ ಅಜ್ಜಿ ತಾತ ತುಂಬ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಇದೇನಿದು ಯಾರಿಗೆ ಇಷ್ಟೊಂದೆಲ್ಲ ರೆಡಿ ಮಾಡ್ತಿದ್ಯಾ ಅಂತ ಅಂದಾಗ ವಂಶಿ ಅವರಿಗೆ ಮಧ್ಯಾಹ್ನ ಲಂಚಿಗೆ ಹಾಗೆ ಸ್ನ್ಯಾಕ್ಸಿಗೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಅಂತ ಅಂದಾಗ ಅವನು ಆಫೀಸಲ್ಲಿ ಊಟ ಮಾಡ್ಕೊತಾನೆ ಬಿಡು ಅಂತ ಅಂದಾಗ ಬೇಡ ಬೇಡ ಇಷ್ಟು ದಿನ ಆಫೀಸಲ್ಲಿ ಹೊರಗಡೆ ಊಟ ಮಾಡ್ತಾಯಿದ್ರು ಹೆಲ್ತ್ ಅಪ್ಸೆಟ್ ಆಗುತ್ತೆ ಇನ್ಮೇಲೆ ನಾನೇ ಹೋಗ್ತೀನಲ್ವಾ ಜೊತೆ ತಗೊಂಡು ಹೋಗ್ತೀನಿ ಅಂತ ಅಂದಾಗ ಅಜ್ಜಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಬರಬೇಕಾದ್ರೆ ನಿಮಗೆ ಮಾವಿನ ಹಣ್ಣು ತೊಗೊಬರ್ತೀನಿ ಅಲ್ಲೆಲ್ಲ ಟ್ಯಾಬ್ಲೆಟ್ ಇಟ್ಟಿದ್ದೀನಿ ಹುಷಾರು ಎಲ್ಲ ತೊಗೊಂಡು ಹುಷಾರಾಗಿರಿ ಅಂತ ಅಂದಾಗ ಮಾವಿನ ಹಣ್ಣು ತರ್ತೀಯ ಜಾಸ್ತಿನೇ ತೊಗೊಬಾ ನಿಮ್ಮ ಅಜ್ಜಿಗೂ ಇಷ್ಟ ಹಾಗೆ ನನಗೂ ಇಷ್ಟ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ ನಿಮ್ಮಿಬ್ಬರು ಮಾವಿನ ಹಣ್ಣಿನ ಕತೆ ಮುಗಿದಿದ್ರೆ ಆಫೀಸ್ಗೆ ಹೋಗೋಣ ಟೈಮ್ ಆಗಿದೆ ಅಂತ ಅಂದಾಗ ಸರಿ ಅಂತ ಅಂದಾಗ ವಂಶಿಯವರೇ ಫೈಲ್ ತೊಗೊಳ್ಳಿ ನಾನು ಈ ಲಂಚ್ನ ತೊಗೋತೀನಿ ಅಂತ ಅಂದಾಗ ಇಷ್ಟೊಂಥರ ಏನಕ್ಕೆ ಅಂತ ಅಂದಾಗ ಇನ್ಮೇಲೆ ಹೊರಗಡೆ ಊಟ ಮಾಡಬಾರ್ದು ನೀವು ನಾನು ಕೂಡ ಊಟನೇ ಮಾಡಬೇಕು ಬನ್ನಿ ಹೋಗೋಣ ಅಂತ ಅನ್ಬೇಕಾದ್ರೆ ಇದೊಂದು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರಿಬ್ಬರನ್ನ ನೋಡಿ ಇವರಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ತಾತ ಹೇಳ್ತಾ ಇರ್ತಾರೆ ಸ್ವಾತಿನ ಆಫೀಸಿಗೆ ಕಳಿಸಿ ನಾನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡೆ ಆದರೆ ಅವರಿಬ್ಬರು ಖುಷಿಯಾಗಿ ಹೋಗಿರೋದನ್ನ ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಜೀವನ ಪೂರ್ತಿ ಇವರಿಬ್ಬರು ಒಳ್ಳೆ ಸಂಗಾತಿಯಾಗಿರಬೇಕು ಭವಾನಿ ಅಂತ ಅಂದಾಗ ಹೌದು ರೀ ನನಗೂ ಅದೇ ಆಸೆ ಆದರೆ ಏನು ಮಾಡಲಿ ಈ ಒಂದು ತಿಂಗಳಿಗೆ ಸ್ವಾತಿ ದೂರ ಆಗ್ತಾಳೆ ಆದರೆ ಖಂಡಿತ ಆಗಬಾರ್ದು ಸ್ವಾತಿಗೆ ವಂಶಿ ಅನ್ನೋ ರೀತಿ ಲೈಫ್ ಲಾಂಗ್ ಇರಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಕ್ಕೆ ಕಣ್ಣು ತುಂಬಿಸ್ಕೊಂಡು ಅಳ್ತಾ ಇದೆಯಾ ಅಂತ ಅಂದಾಗ ಏನಿಲ್ಲ ಇದು ಕಣ್ಣೀರಿನ ಭಾಷ್ಮ ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕೆ ಅಳು ಬರ್ತಿದೆ ಅಷ್ಟೇ ಅಂತ ಅಂದಾಗ ತಾತ ಖುಷಿ ಪಡ್ಕೊಂಡು ಭವಾನಿ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.